ನಮಸ್ಕಾರ. ನನ್ನೆಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೆ ಏನು 2-3 ದಿನಗಳಿಂದ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡಿಗರ ಮೇಲೆ ನಮ್ಮ ನಾಡಿನ ಬಾವುಟಕ್ಕೆ ಅವಮಾನ ಮಾಡುತ್ತಿದ್ದಾರೆ ಈ ತಮಿಳುಗರು. ನಾನು ಒಂದು ಮಾತು ಹೇಳೋಕೆ ಬಯಸುತ್ತೇನೆ ಈ ತಮಿಳುಗರಿಗೆ. ನೀವೇನು ಕರ್ನಾಟಕದಿಂದ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗುತ್ತಿರುವ ಅಯ್ಯಪ್ಪ ಸ್ವಾಮಿ ಭಕ್ತರಾದ ನಮ್ಮ ಕನ್ನಡಿಗರ ವಾಹನಗಳನ್ನು 50 ಕಿಲೋಮೀಟರ್ ದೂರದಲ್ಲಿ ತಡೆದು ನಿಮ್ಮ ಸೆಂಡತನವನ್ನು ತೋರಿದಿರಲ್ಲ. ನಮ್ಮ ಪವಿತ್ರ ಕಾವೇರಿ ನೀರು ಕೂಡ ತಾವು ತೆಗೆದುಕೊಳ್ಳಲು ನಿಮಗೆ ಅರ್ಹತೆ ಇಲ್ಲ ಎಂಬುದು ನೀವು ಈಗೀಗ ತಿಳಿದುಕೊಳ್ಳಬೇಕು. ನಿಮಗೆ ಪಾಠ ಕಲಿಸುವುದಕ್ಕೆ ನಮ್ಮ ಕರ್ನಾಟಕ ಜನಸೈನ್ಯ ಸಜ್ಜಾಗಿದೆ. ನಿಮಗೆ ಬೂಟಲೆ ಹೊಡೆದು ಕನ್ನಡ ಅಂದರೆ ಏನು ಅಂತ ನಿಮಗೆ ಮುಂದಿನ ದಿನಮಾನಗಳಲ್ಲಿ ನಾವು ಕಲಿಸ್ತೀವಿ. ಕರ್ನಾಟಕದಲ್ಲಿ ಕನ್ನಡಿಗರಿಗಿಂತ ನಮಗೆ ಯಾವುದೂ ದೊಡ್ಡದಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಕೂಡಲೇ ಹಲ್ಲೆ ಮಾಡಿದ ಸೆಂಡರನ್ನು ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸೆಮೆ ಹಚ್ಚಿಸಲು ತಮಿಳ ಸಚಿವರಿಗೆ ಒಂದು ಒತ್ತಾಯಿಸಬೇಕೆಂದು ಈ ಸಾಮಾಜಿಕ ಜಾಲತಾಣದ ಮೂಲಕ ತಮ್ಮಲ್ಲಿ ನಾವು ಮನವಿ ಮಾಡುತ್ತಿದ್ದೇವೆ. ಕನ್ನಡಿಗರು ಸ್ನೇಹಕ್ಕೂ ಸೈ ಒಂದು ಸಮರಕ್ಕೂ ಸೈ ಎನ್ನುವ ಒಂದು ಸಂದೇಶವನ್ನು ಪುನಃ ಒಂದು ಸಾರುವಂಥ ಸಮಯ ಬಂದಿದೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ತಮಿಳುಗರಿಗೆ ನಮ್ಮ ಕನ್ನಡಿಗರ ತಾಕತ್ತು ಒಂದು ಏನಿದೆ, ಕನ್ನಡ ಅಂತಂದರೆ ಏನಿದೆ, ಈ ಒಂದು ತಮಿಳುಗರಿಗೆ ನಾವು ಕಲಿಸೋಕೆ ಸಜ್ಜಾಗಿವೆ. ಕೂಡಲೇ ತಮಿಳು ಒಂದು ಸಚಿವರು ಕೂಡಲೇ ಆ ಒಂದು ಶೆಂಡರಿಗೆ ಒಂದು ಶಿಕ್ಷೆಗೆ ಒಳಪಡಿಸಿ ಅವರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿದೆ. ಅಲ್ಲಿನ ಸಚಿವರು ಮತ್ತು ಆ ತಮಿಳುನಾಡಿನ ಒಂದು ರಾಜ್ಯ ಸರ್ಕಾರ ಕೂಡಲೇ ನಮ್ಮ ಕನ್ನಡಿಗರಿಗೆ ಆದಂಥ ಒಂದು ಅನ್ಯಾಯ, ನಮ್ಮ ನಾಡ ಬಾವುಟಕ್ಕೆ ಆದಂಥ ಒಂದು ಅಪಮಾನ ನಾವು ಕನ್ನಡಿಗರು ಯಾವತ್ತೂ ಸಹಿಸುವುದಿಲ್ಲ. ಕೂಡಲೇ ನಿಮ್ಮಲ್ಲಿ ಇರುವಂಥ ಕೆಲವೊಂದು ನಾಲಾಯಕರಿಗೆ ಒಂದು ತಕ್ಕ ಶಿಕ್ಷೆಗೆ ಒಳಪಡಿಸುವ ಮೂಲಕ ನಮಗೆ ಆದಂಥ ಒಂದು ಅವಮಾನಕ್ಕೆ ತಾವು ಗೌರವಿಸುವಂಥ ಕೆಲಸ ಮಾಡುವುದಾದರೆ ಅವರಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಿ ನಮ್ಮ ಕನ್ನಡಿಗರಿಗೆ ಆದಂಥ ಅವಮಾನವನ್ನು ಪುನಃ ನೀವು ಗೌರವಿಸೋದಾದರೆ ಅವರಿಗೆ ತಕ್ಕ ಶಿಕ್ಷೆಗೆ ಒಳಪಡಿಸಬೇಕೆಂದು ಈ ಮಾಧ್ಯಮ ಮೂಲಕ ತಮ್ಮಲ್ಲಿ ಮನವಿ ಮಾಡುತ್ತಿದ್ದೇವೆ.